ಹುಚ್ಚ ಕೊಟ್ಟೆ ನಾನು ಬಾಣೆತನ ಮಾಡವ ಮನೇಲೊಂದು ಚೇರ್ ಕಾಣ್ತಲ್ಲ, ಎಲ್ಲಿ ತೊಲಗಿದ್ರೆ ಎಲ್ಲಾನು OLX ಕಟ್ ಮಾರಿಬಿಟ್ನೆ. ಮಾರ್ಬಿಡ್ಬೇಕು ತಾನೆ. ಮನಿ ಸೋಮ ನಿಮಗೆ ಕಬರ್ ಇಲ್ಲ ಅಲ್ಲೇ ಯಾರ ಮೈ ಹೊಡೆದ್ಲ ಮರೈತಿ ಯಾಕ ಸ್ವಲ್ಪ ಪೈಕಿಂತ ತೀರ ಹಾಕ್ತಾಳಿಂದ ಯಾಕ ಹಂಗ ಹೇಳು ಮರ ಅದ ಪಿಜ್ಜಾ ತಿಂದೆ ಇಲ್ಲ ಬಿಟ್ಟಿನಿ. ಎಡಬಟ್ಟಾಗೈತಿ. ಏನು ಅದು ನೀನ್ ಪಿಜ್ಜಾ ತರಿಸಿ ಇಟ್ಟಿದ್ಯಲ್ಲ, ಹೌದು ಮಾಮ ತಿಂದು ಬಿಟ್ಟಾನ. ಅದಕ್ಕೆ ಕಾಣ್ತಾ ಇಲ್ಲ ಮನೆಯಲ್ಲಿ. ಎಲ್ಲಿ ಹೋದ್ರು ನಿಮ್ಮ ಅಲ್ಲಿ ಪಿಜ್ಜಾ ತಿಂದು ಗೊಜ್ಕೋತ ಹಿಂದ್ ಹೋಗ್ಯಾಲ. ಗೊತ್ತಾತು ಬಂದೆ. ಏನು ಗಂಟು ಬಿದ್ದೀವ ನನಗೆ ನೀನು. ಏಯ್ ಸಾಯ ಹೊಡಿತೀನಿ ನಾನು. ಆಲ್ರೆಡಿ ಸತ್ ಹೋದನ ಎಷ್ಟು ಸತಿ ಅಂತ ಸಾಯಿಸ್ತೀನಿ. ಅಲ್ಲ ಕಣ, ಅವಳಿಗೇನೋ ನನ್ನ ಕಂಡ್ರೆ ಒಂಚೂರು ಭಯನೇ ಇಲ್ವಲ್ಲ. ಅವಳು ಹಾಳಾದವಳಿಗೆ. ಯಾರಿಗೆ? ಅವಳೆ ಒಳಗಿದ್ದಾಳಲ್ಲ, ಅದ್ರಿದ್ರದವಳು. ಅದ್ರವಲ್ಲವ ನಿನಗ ಇನ್ನ ನೀನು ನೋಡೋದು ಪಾಠ ನಿನಕೇನ ಡೇಂಜರ್ ಅದಾಳಕ್ಕೆ. ಹೌದು, ನಾನು ಹೇಳಿದ್ನಲ್ಲ ನಿನಗೆ, ಹೋಗ್ಬಿಟ್ಟು ಒಂದೆರಡು ಪ್ಯಾಕೆಟ್ ಬಿರಿಯಾನಿ ತಗೊಂಡು ಹಾಗೆ ಎಲ್ಲಿ ಜಿಮ್ನಾದಲ್ಲಿ ಪೆಟ್ರೋಲ್ ಡೀಸೆಲ್ ಕುಡಿಯಕ್ಕೆ ನನ್ನ ಇಂಜನ್ ಅಲ್ಲಲ್ಲ. ಹೋಗ್ಬಿಟ್ಟು ಒಂದು 4 ಬಿಯರ್ ತಗೊಂಡು ಬಾ. 8 ಔಟ್ ಬೇಡ. 8 ಔಟು 4 ಔಟ್ ಅಂದೆಲ್ಲ. ಅದ್ರಾಗ 4 ನಂಗೆ ಬೇಕಲ್ಲಕ್ಕ ನನಗೆ. ಹೋಗ್ಬಿಟ್ಟು ಒಂದು ಬಿಯರ್ ತಗೊಂಡು ಬರೋ, ಚಿಲ್ಲಾಗಿರ್ಬೇಕು ಹಾಗೆ. ಚಿಲ್ಡ? ಚಿಲ್ಡ್ ಅಂದ್ರೆ ತಂಪು ತಂಪಾಗೆ ಇರಬೇಕು. ತಂಪು 2 ಸಲ. ನನ್ನ ಮಗಳು ಬೇಕಾ ಬೇಡ? ಕುಲಿಪೆ ಕಲ್ಪನಾ ಹೆಸರು ಬೇಡ. ಇಲ್ಲ ಕುಲ್ಪಿ ಅನ್ನು ಹಾಗೆ ಒಂದು ಬಿಯರ್ ತಗೊಂಡು ಒಂದು ಬಿರಿಯಾನಿ ತಗೊಂಡು ಬಾ. ಬಿರಿಯಾನಿ ಅಕ್ಕ ಇನ್ನೊಂದು ಏನೋ ನೆನಪಾಗಿತ್ತು. ಏನು? ನನಗೂ ಒಂದು ಏನ್ರ ತಗೋತೀನಿ. ಏನು ತಗೋತೀಯ? ಕುದಿಸಿ ತತ್ತಿ ಬೇಡ, ಹಸಿ ತತ್ತಿನೂ ಬೇಡ, ಸಾದಾ ತತ್ತಿ ತಗೋತೀನಿ. ಅಲ್ಲ, ಬೇಯಿಸಿದ ಮೊಟ್ಟೆ ಕೇಳಿದ್ದೀನಿ, ಹಸಿ ಮೊಟ್ಟೆ ಕೇಳಿದ್ದೀನಿ. ಇದು ಯಾವುದು? ಇದು ಸಾದಾ ತತ್ತಿ. ಮೊಟ್ಟೆ ತಂದು ಕುದಿಸಿದ್ರೆ ಏನಂತಾರು? ಬೇಯಿಸಿದ ಮೊಟ್ಟೆ. ಹಂಗೆ ತಂದಿಟ್ರ ಹಸಿ ಮೊಟ್ಟೆ. ಕುದಿಸ್ಲಾರ ಏನು ಮಾಡ್ಲಾರ ಇಟ್ರ ಸೊಟ್ಟೆತ್ತೀವಿ ಪುಟ್ಟಿ. ಅದಕ್ಕೆ ಸಾದಾ ತತ್ತಿ ಅಂತಾರೆ. ಎಲ್ಲರಿಗೂ ಒಂದು ಕಿವಿ ಮಾತು ಹೇಳಕ್ ಬರ್ತೀನಿ ರೀ. ಇತ್ತಿತ್ಲ ನಮ್ಮ ಜನರಲ್ ಫುಡ್ ಅಂತ ಯಾವ ಆಕಾರ ಆಗೈತೆ ಅಂದ್ರೆ ಯೂರಿಯಾ ಗೊಬ್ಬರ ಬಂದಿತ್ರ ಬರೀ BP ಶುಗರ್ ಇಂಥ ಫುಡ್ ಎಲ್ಲ ಬರಕತ್ತಾರೆ. ಅದಕ್ಕೆ ಎಲ್ಲರಿಗೆ ಹೇಳ್ತೀನಿ ರೀ, ದಿನ ಒಂದೊಂದು ಜವಾರಿ ತತ್ತಿ ಕುಡೀರಿ. ಮೈಕೈ ಬ್ಯಾನ್ ಆಗೈತಿ ಹೊಡೆಸು ನನಗೆ ಕುಡಿತೀರ ಮರ. ಅಕ್ಕ ಅತ್ತ ಮಣ್ಣು ಏನೋ ನಕ್ಲೇಸ್ ಕೇಳಕತ್ತಿದ್ದಿಲ್ಲ ಮಮ್ಮಗ, ಏನಂದ? ಎಲ್ಲೋ ಗೊತ್ತಿಲ್ಲ, ನಕ್ಲೇಸ್ ಕೇಳಿದೆ ಕಣ. ತಡ ನಿಮ್ಮ ಮಾವ ಕಾಣ್ತಾನೆ ಇಲ್ಲ ಕಣ ಮನೆಯಲ್ಲಿ. ನಾ ಅದನ್ನ ಅಂದ್ಯ. ಅಲ್ಲ ಮಮ್ಮ, ಈಗ ಗಳಿಸ್ಯಾಡೋ ವಯಸ್ಸೈತಿ, ಗಳಿಸ್ಯಾಡಿ ಬಿಡ್ಬೇಕಂದ್ಯ. ಗಳಿಸ್ಯಾಡೋ ವಯಸ್ಸು? ಅದಕ್ಕ ಏನ್ ಮಾತಾಡ್ತಿಲ್ಲ ತೊಡ್ದ. ಇಲ್ಲಿಗಂದ್ರೆ ನೀ ಸುಮ್ಮನೆ ಅಕ್ಕ ಗಳಿಸ್ಯಾಡ್ತಾಳಂದೆ. ಏನು ಅದು ಗಳಿಸ್ಯಾಡೋದು? ಗಳಿಸ್ಯಾಡೋದು ಗೊತ್ತಿಲ್ಲ? ಹೆಂಗೆ ಹೇಳುದು ಮರ್ರಿ? ಸಾಂಗ್ಲಿ ಮೇರೆ ಸ್ಟೋಲ್ಗೆ ನೀ ಏನು ಹೇಳಂಗಿದ್ರೆ ಬರಬರಿ ಸೀದಾ ಹೇಳ. ರೊಕ್ಕ ದುಡ್ಡು ಮಾಡುದು. ಓಹೋ, ಬಿಸ್ನೆಸ್ ಅದ್ ಮಾಡಕ್ ನನ್ ಗಂಡ ಇದ್ದಾನ. ಏನ್ ಮಿಸ್ ಆತಲ್ಲ, ಜಿಗದ ಬದಲಿ ಕುಂದ್ರದಿತ್ತು. ಇದು ಮಿಸ್. ಬಿರಿಯಾನಿ ತಗೊಂಬ. ಬಿಯರು ಮತ್ತೆ ಉಳ್ಕೊಂಡೆವ ನೀವು. ಕಡಪ ದಿಕ್ಕಿನಂದ್ರೆ ಉಳ್ಕೊಂಡಿನಿ. ಮತ್ತೆ ಅದಿನ್ನೊಂದು ಸ್ನ್ಯಾಕ್ಸಿಗೆ ಏನಾರು ಬೇಕಾಗಿತ್ತು. ಕೈನ ಚೆನ್ನಾಗಿ ಸೋಪ್ ಹಾಕಿ ತೊಳ್ಕೊ, ಡೆಟೈಲ್ ಹಾಕಿ ತೊಳಿ ಫಸ್ಟ್. ಯಾರಿಗೆ? ನಿಂದೆ. ನನಗೆ ಅಂತಂಗಿಲ್ಲ. ಶಗಣಿ ಹಚ್ಚಿ ತಿಕ್ಕ ಮಣ್ಣು ಹಚ್ಚಿ ತೊಳ್ಕೊಂಬಿಡೋಣ. ಬೇಗ ಬಾ. ಓನ್ಲಿ ಜವಾರಿ ಫುಡ್, ದೇಶಿ ಫುಡ್ ಅನ್ನು ಉಳಿಸಿ ವಿದೇಶಿ ಫುಡ್ ಅನ್ನು. ಯಾಕೋ ನನಗೆ ಇಷ್ಟೊಂದು ಗೋಳ ಇಕ್ಕೋತಾ ಇದೀಯಾ ಅಕ್ಕ? ಅದು ಇನ್ನೊಂದು ಏನೋ ನೆನಪಾಗಿತ್ತು. ಏನು? ಏನಿಲ್ಲ. ಈ ಮನೇಲಿ ಒಬ್ಬೊಬ್ಬರನ್ನ ಹುಡುಕಾಡು ಕರೆಯೋದೈತಲ್ಲ, ಆ ಯಮನಪ್ಪ ನನ್ನ ಕೈಗೆ ಸಿಗಬೇಕು. ಎಷ್ಟು ಸರಿ ಕರಿಬೇಕು ನಿನಗೆ? ಒಂದ್ಸರಿ ಕರೆದ್ರೆ ಅರ್ಥ ಆಗಲ್ವಾ? ಬರ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಇದೊಂದು ನಾಟಕ ಚಂದ ಮಾಡ್ತಾರೆ ನೋಡು. ಅಡಿಗೆ ಏನ್ ಮಾಡಿದ್ಯಾ? ಅದು ಪಾತ್ರೆ ತೊಳಿತಾ ಇದೆ.
ಅದಕ್ಕೆ ಹೊಟ್ಟೆ ತುಂಬಾ ಹಸಿವಾಗಿತ್ತು. ಹಾ ತಿನ್ನೋದಕ್ಕೆ ಏನೂ ಇಲ್ಲ. ಹ್ಮ್ ಅದಕ್ಕೆ ಏನಾದ್ರು ಅಲ್ಲ ಕಡೆ 3 ಹೊತ್ತು ಚೆನ್ನಾಗಿ ಹೊಂದಿ ತಿಂದಾಗ ತಿಂತೀಯಲ್ಲ, ನಿನಗೇನಾದ್ರು ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಐತೇನೋ? ದುಡಿಮಿಲ್ಲ ದುಗ್ಗಾಣಿ ಇಲ್ಲ, ಯಾರಪ್ಪಂದು ಹೋದ್ರೆ ನನಗೇನಾಗಬೇಕಾಗೈತಿ? 3 ಹೊತ್ತು ಕಂಟು ಪೂರ್ತಿ ನಾ ತಿಂದ್ರೆ ಸಾಕು, ಇಷ್ಟೇ ನಿನಗೆ ಗೊತ್ತಿರೋದು. ತಿನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿ ನಿನಗೆ. 1 ಹೊತ್ತು ಊಟ ಮಾಡಿಲ್ಲ ಅಂದ್ರೆ ಸತ್ತು ಹೊಕ್ಕೆ ನೀನು. ಯಾವಾಗ ನೋಡಿ ಊಟ ಮಾಡಿಲ್ಲ ಈ ಜೋತ್ ಮೂತ ಹಾಕೋದೇ ಆಗೋಯ್ತೀನಿ. ಇವನೇನು ಹೋದ? ಬಿರಿಯಾನಿ ತರ್ತೀನಿ ಅಂತ ಹೋದವನು ಇವನು ಬರಲಿಲ್ಲ. ಯಾಕ ನನಗೊಂದಿತ್ತ? ಯಾಕ ನನಗೊಂದಿತ್ತ? ಈಟ ಸಂತೋಷ ಆಯ್ತು. ಪಾಪ ಮಗು ತುಂಬ ಹೊಟ್ಟೆ ಹಸ್ತಿದೆ ಅಂತೆ ಕಣೋ. ಬಿರಿಯಾನಿ ತಗೊಂಡು ಬಂದಿದ್ಯಲ್ಲ. ನಾ ಒಂದ ತಿಂದೀನಿ, ನಿನಗೆ ಸಾಲಂಗಿಲ್ಲ. ಅವಳು ಯಾರು? ನನಗೊಂದು ರೀತಿ ಮಗಳಿದ್ದಂಗೆ ಕಣೋ ಅವಳು. ಅವಳು ತಿಂದ್ರೆ ಏನೋ, ನಾನು ತಿಂದ್ರೆ ಏನೋ. ಹೋಗಪ್ಪ, ಹೋಗಿ ಆ ಬಿರಿಯಾನಿನ ಒಂದು ತಟ್ಟೆಗೆ ಹಾಕೊಂಡು ತಗೊಂಡು ಬಾ. ಮತ್ತೀದು ಬೇಡ. ಎಲ್ಲಿಟ್ಕೊಂಡು ಬಂದಿರ? ಮತ್ತ ಅವ್ರು ನೋಡಿದ್ರ ಕೇಸ್ ಹಾಕ್ತಾರ, ಯಾರಿಗಂತ ಕೇಳ್ತಾರ. ಒಳ್ಳೆ ಅಮ್ಮ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅದನ್ನ ಸೇದುವವ್ರು ಇನ್ನೂ ಹಾನಿಕರ. ನಾ ಸಾಯ್ತೀನಿ ಅಂತ ಗೊತ್ತವ್ರು ಏನು ಸಾಯ್ಬೇಡ ಅಂತ ಹೇಳಕತ್ತೀನಿ. ಕೊಡಿಲ್ಲ ಅದನ್ನ. ₹700 ಕೊಟ್ರು. ಏನ್ ಮಾಡ್ತಿದ್ದೀರಾ ನೀವು? ಇದು ಮಹಾಪಾಪ ಅತ್ತೆ. ಪಾಪ ಬರುತ್ತೆ. ಡ್ರಿಂಕ್ಸ್ ಮಾಡಿದ್ರೆ ಪಾಪ ಬರುತ್ತೆ, ಸ್ಮೋಕ್ ಮಾಡಿದ್ರೆ ಪಾಪ ಬರೋದಿಲ್ಲ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂತ ಬದುಕೆ ಒಂದು ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂತ ಸೋತಾಗಲೇ ಒಬ್ಬರು ಇಲ್ಲಿ, ಇನ್ನೊಬ್ಬರು ಗೆಲ್ಲುವರಲ್ಲಿ. ಇದೇ ಯೋಗ, ಇದೇ ಭಾಗ್ಯ ಎನ್ನುವಂತೆ ಕೈಗೂಡದು ಆಸೆಗಳೆಲ್ಲ, ಹಣ್ಣಾಗದು ಹೂಗಳು ಎಲ್ಲ.
ಇದೇ ಸತ್ಯ ದಿನನಿತ್ಯ ಸುಳಿವನ್ನಂತೆ ಸುಳಿಗಳ ನಡುವಿನ ಬದುಕೆ ಒಂದು ಕಾವ್ಯ ಆಸೆಗಳ ಲೋಕದಲ್ಲಿ ಕಥೆಗಳ ಬರೆವಂತ ಜೀವನದ ಊಟ ಬೇಕೇನೆ? ಊಟ ಮಾಡ್ತೀಯೇನೆ? ನನ್ನ ಗರ್ಭಿಣಿ ಹೆಣ್ಣು ನಿನ್ನೆಯಿಂದ ಊಟ ಮಾಡಿಲ್ಲ. ಏಯ್, ಅದೇ ನನ್ನ ಮಗು ಹೋಗೆ ಒಳಗೆ. ನನಗೆ ಏನ್ ಮಾಡಿದ್ರು ನನ್ನ ಆತರ ತೀರ್ತಾ ಇಲ್ಲ. ಏನು ಮಾಡ್ಲಿ? ಶ್ರೀಶ್ಯಾ, ಅದು ಬಡಿಬಾರ್ದಮ್ಮ ಅಲ್ಯಾಕ ಹ, ಅಕ್ಕಿ ನಿನ್ನ ಮಗಳಂತಿ ಒಂದು ನಿನ್ನ ಸ್ವಂತ ಮಗಳಿಗೆ ಈ ಥರ ಟಾರ್ಚರ್ shut up. ನೋಡಿದವ್ರು ಅಂತಾರ. ಕಂದ, ಒಳಗಡೆ ಔಷಧಿ ಇದೆಯಲ್ಲ ತಗೊಂಡ್ ಬಾ. ಖಾಲಿ ಮಾಡಿದೆಲ್ಲ ನನ್ನ ಔಷಧಿ. ಯಾವುದು? ಔಷಧಿ. ಓ, ಕೆಮ್ಮಿನ ಔಷಧ. ತೊಗರಿ ಹೊಡಿದ. ತೊಗರಿ ಹೊಡಿಯೋದು ತಗೊಂಡ್ ಬಾ. ಇಲ್ಲ ಜಿರ್ಲೆ ಹೊಡಿತೀವಲ್ಲ, ಹಿಟ್ಟು ಹಿಟ್ಟು ಹಿಟ್ಟು. ಗೊಂಜಾಳದಿಟ್ಟ, ಜೋಳದಿಟ್ಟ, ಸಜ್ಜಿಟ್ಟ. ಅಲ್ಲ ಕಣ, ಪಾಯ್ಸನ್. ನೀ ಕುಡಿತ್ಯಾ? ಯಾಕ ಬೇಕ ಅಂತದೇನಾಗೈತಿ? ನಾ ಕುಡಿಯಕಲ್ತಮ್ಮ. ಓ, ಮಂದಿ ಕುಡ್ಸಾಕಿ, ಹಾ. ಯಾರಿಗೆ? ಅದು ಯಾರಿಗಾದ್ರೂ ಇರ್ಲಿ, ಬೇಗ ಒಳಗಡೆ ಹೋಗಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡು ಬಾ. ಫಸ್ಟ್ ಅಂತ ಹೋಗ್ಬೇಕು. ಜೈಲಿಗೆ ಹೋದ್ರ ನನ್ನ ಹೆಸರು ಹೇಳ್ಬೇಡವ. ಹೋಗೋ. ಸಾಯ್ತಾರ ಅದಕ್ಕ. ಮಗಳು ಬೇಕೋ ಬೇಡವೋ? ಅವನವನ ಕುಲ್ಪಿನ ಅದನ್ನ ಜೀವನ ಬಂದ. ಹೋಗು, ಬೇಗ ಬಾ. ಒಂದ್ಸಲ ನೋಡಕ. ಹೋಗು, ಬೇಗ ಬಾ. ಅಲ್ಲ, ಈ ನನ್ನ ಗಂಡ ಇಂಥ ಮಾಸ್ಟರ್ ಪ್ಲಾನ್ ಮಾಡ್ಯಾನ್ರಿ. ಅಲ್ಲ, ನನ್ನ ಗಂಡನ ಆಸ್ತಿ ನೋಡಿ ನಾನು ಅವನ ಬೆನ್ನು ಹತ್ತಿ ಬಂದು ಅವನ ಮದುವೆ ಅದೇ. ಆದ್ರೆ ನನ್ನ ಗಂಡ ಅಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಜಗತ್ ಕಿಲಾಡಿ ನನಗ ಮೋಸ ಮಾಡಿ ನನ್ನ ಕಣ್ಣ ತಪ್ಪಿಸಿ ಅವನ ಮಗನಿಗೆ ಬರೋ ಮಗುಗೆ ಆಸ್ತಿನೆಲ್ಲ ಬರೆದಿಟ್ಟಿದ್ದಾನೆ. ಏಳು ನಾಗವೇಣಿ ಬಿಡ್ತಾಳ. ಇವಳು ದುಡ್ಡಲ್ಲೇ ಮೆರಿತಾಳೆ, ದುಡ್ಡಲ್ಲೇ ಸಾಯ್ತಾಳೆ. ಆ ಮಗು ಬದುಕಿದ್ರೆ ತಾನೇ ಆಸ್ತಿ ಒಂದಾಗಕ್ಕೆ ಸಾಧ್ಯ. ಮಗುನೇ ಇಲ್ಲ ಅಂದ್ರೆ ಅಥ ಇವತ್ತಿಗೆ ಪೀಡೆ ಎರಡೂ ತೊಲತ್ತು. ಕೊಡೋ ಅಕ್ಕ. ಒಂದ್ಸಲ ಯೋಚನೆ ಮಾಡೋದು ಚೆನ್ನಾಗಿರುತ್ತಕ್ಕ. ನಿನಗೆ ಕುಡಿಸ್ಲಾ? ಯಾರು? ನಾ ಈ ಮಾತಂದಿಲ್ಲ. ಕೊಡೋ, ಅಕ್ಕ, ನಿನಗೆ ಕುಡಿಸ್ಲಾ? ಜೀವ ಹೋಗುತ್ತಕ್ಕ. ಯಾರ್ದು? ಒಂದು ಹೆಣ್ಮಗಳಕ್ಕ. ಯಾರು? ಪಾಪ, ನಾನು ಗರ್ಭಿಣಿ. ಅಷ್ಟೊಂದು ಕೆಟ್ಟವಳೇನೋ. ಓ, ಅಕ್ಕಿ ಕುಡ್ಸಂಗಿಲ್ಲ. ಛೇ, ಆ? ಏನೋ ಓ, ನೀ ಕುಡಿತ್ಯಾ? ಕುಡಿ ಕುಡಿ, ನಾನು ಕುಡಿಸ್ತೀನಿ. ಇಲ್ಲ ಇಲ್ಲ, ನಾನು ಐತಾಳಿಲ್ಲ, ನಾ ಕುಡಿತೀನಿ. ಹೋಗಕ್ಕಂದ, ಇಲ್ಲ, ಒಳಗಡೆ ಹೋಗಮ್ಮ. ವಾಳ್ ಕರೆದ್ರೆ ಬರಂಗಿಲ್ಲ ಮತ್ ನಾ. ಹೋಗೋ. ರೂಪಾ, ಇವತ್ತು ನಿನ್ನ ಪ್ರೋಗ್ರಾಮ್ ಫಿಕ್ಸ್. ಇವತ್ತು ದೇವಾದಿ ದೇವತೆಗಳಿಂದಲೂ ನಿನ್ನ ಸಾವನ್ನ ತಪ್ಪಿಸೋದಕ್ಕಾಗೋದಿಲ್ಲ. ಅದು ಯಾರು ಬಂದು ನಿನ್ನ ಸಾವನ್ನ ತಡಿತಾರೋ ನಾನು ನೋಡೇ ಬಿಡ್ತೀನಿ. ಏನಮ್ಮ ಇವತ್ತು ನನ್ನ ಕೆಲಸ ಸಿಕ್ಕಿದೆ ಅಂತ ಗೊತ್ತಾಗಿ ಹಾಲು ಕುಡಿಸ್ಬೇಕು ಅಂತ ಪ್ರೀತಿಯಿಂದ ಹಾಲು ಹಿಡಿದಿದ್ಯಾ? ಅದು ಅದೇನೋ ಹೇಳ್ತಾರಲ್ರಿ, ಕುರಿ ತಾನಾಗೆ ಬಂದು ಹಳ್ಳಕ್ಕೆ ಬಿತ್ತು ಅಂತ. ನಾನು ಈ ಹಾಲು ಕೊಟ್ರೆ ನಾ ಜೈಲಿಗೆ ಹೋಗ್ಬೇಕಾಗತ್ತೆ. ಇದ ಹಾಲು ಇವನ ಕೈಯಾಗ ಕೊಟ್ಟು ಕೊಡಿಸಿದ್ರೆ ಇವ ಹೊಕ್ಕನ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡಿತೀನಿ.
ಕದ ಅಮ್ಮ ಏನಿಲ್ಲ ಕಣೋ, ಯಾಕೋ ಗೊತ್ತಿಲ್ಲ ಕಣೋ, ನಿನ್ ಹೆಂಡತಿ ಒಟ್ಟ ನನ್ನ ಮಾತು ಕೇಳುದಿಲ್ಲ ಅಂತ. ಹೌದಾ? ಬೆಳಗ್ಗೆ ತುಪ್ಪದನ್ನ ಬೇಕು ಅತ್ತೆ ಅಂತ ಕೇಳಿದ್ಲು. 1/4 kg ತುಪ್ಪ ಹಾಕಿ ತುಪ್ಪದನ್ನ ಮಾಡಿಕೊಟ್ರೆ ಯಾಕಂತ ಅಲ್ಲೋಡಲ್ಲಿ ಹೆಂಗ್ ಚೆಲ್ಲಿ ನೋಡು ಅನ್ನನೆಲ್ಲ ನೋಡು ನೋಡು, ಅನ್ನ ಚೆಲ್ಲಿರೋದು ನೋಡು. ಅಣ್ಣ ವೇಸ್ಟ್ ಮಾಡಿದ್ಲ ಅವಳು. ನನ್ನ ಕೈಯಾರ ತಿನ್ನಿಸ್ತೆ ಮಗನೇ, ಬೇಡ ಅಂತ ವೇಸ್ಟ್ ಮಾಡಿಬಿಟ್ಲು. ಅದಕ್ಕೆ ಕಾಶ್ಮೀರದಿಂದ ಕೇಸರಿನ ತರಿಸಿ ಬಸರಿ ಹೆಂಗ್ಸಿಗೆ ಕೊಟ್ರೆ ಹುಟ್ಟೋ ಮಗು ನಿನ್ನ ತರ ಗುಂಡು ಗುಂಡಗೆ ಕೆಂಪು ಕೆಂಪುಗೆ ಹುಟ್ಟುತ್ತೆ ಅಂತ. ಅಲ್ಲಮ್ಮ, ಆ? ತಾಯಿ ಪ್ರೀತಿ ಇರೋ ನಿನ್ನಂತ ಅತ್ತೆ ಅವಳಿಗೆ ಸಿಗ್ತಾಳೇನಮ್ಮ? ಹೋಗ್ಲಿ ಬಿಡಪ್ಪ, ಅವಳು ಈ ತಾಯಿ ಪ್ರೀತಿನ ಅರ್ಥ ಮಾಡ್ಕೊಳ್ತಿದ್ರೆ ಏನಾಯ್ತು? ನನ್ನ ಕಂದ, ನೀನಾದರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ಯಲ್ಲ, ಅಷ್ಟೇ ಸಾಕು ಕಂದ. ಈ ಹಾಲನ್ನ ಅವಳಿಗೆ ಕುಡಿಸಪ್ಪ. ಊಟ ಅಂತೂ ಮಾಡಲಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಕಣೋ. ಅಕ್ಕಪಕ್ಕ ಜನ ನೋಡಿದ್ರೆ ಏನು ಅನ್ಕೋತಾರೆ? ಬಾ, ಆ? ನವಮಾಸಗಳ ಇರೋವರೆಗೂ ನಾನು ನಿನ್ನ ಮಡಿಲಲ್ಲಿ ಬೆಳಿಲಿಲ್ಲ ನಿಜ, ಆದರೆ ನಿನ್ನ ಎದೆ ಹಾಲು ಕುಡಿಲಿಲ್ಲ ನಿಜ. ಆದರೆ ಯಾವ ಜನ್ಮದ ಋಣಾನು ಬದ್ಧನೋ ನೀ ನನಗೆ ತಾಯಿಯಾಗಿ ಸಿಕ್ಕಿ. ನನಗೆ ಪ್ರತಿ ಕ್ಷಣನೂ ಒಳಿತು ಬಯಸೋ ನಿನ್ನನ್ನು ಮುಂದಿನ ಜನ್ಮ ಅಂತಿದ್ರೆ ನಿನ್ನ ಮಡಿಲಲ್ಲಿ ಹುಟ್ಟಿ ಬರ್ತೀನಿ. ಸರಿ, ಈ ಹಾಲನ್ನ ಅವಳಿಗೆ ಕುಡಿಸ್ತೀಯಾ? ಅಲ್ಲಮ್ಮ, ನಿನ್ನ ಮಗನಾಗಿ ನನಗೆ ಅಷ್ಟು ಕೆಲಸ ಮಾಡೋದಕ್ಕಾಗೋದಿಲ್ವಾ? ಸರಿ ಕಂದ. ಸರಿ ಬಾ. ರೂಪಾ, ಏ ರೂಪಾ, ರೂಪಾ, ಯಾವಾಗ್ರಿ ಬಂದ್ರಿ ನೀವು? ಇದೀಗ ತಾನೇ ಬಂದೆ. ಅಲ್ಲ ಕಣೆ, ನನ್ನ ಕೆಲಸ ಸಿಕ್ಬಿಡ್ತು. ಹೌದಾ? ಹಾ. ನಿಜವಾಗ್ಲೂ? ಹೌದು ಕಣೆ. ಅಪ್ಪ, ನಾನು ಇಷ್ಟು ಸಂತೋಷ ಆಗ್ತಿದ್ದೆ ಗೊತ್ತಾ? ಇನ್ ಮುಂದೆ ನಿನ್ನ ಗಂಡ ನಿರುದ್ಯೋಗಿ ಅಲ್ಲ ಕಣೆ. ನಿನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನ್ ಚೆನ್ನಾಗಿ ನೋಡ್ಕೊಳ್ಳುವಂತ ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ಟಿದೆ. ಇರ್ಲಿ, ಏನದು ಕೈಯಲ್ಲಿ? ಹಾಲು ಕಣೆ, ಇದರಲ್ಲಿ ಕೇಸರಿ ಹಾಕಿದಾಳೆ. ಇದನ್ನ ಕುಡಿದ್ರೆ ನಮಗಿಬ್ಬರಿಗೆ ಹುಟ್ಟೋ ಮಗು ತುಂಬಾ ಸುಂದರವಾಗಿ ಬೆಳೆಯುತ್ತೆ ಕಣೆ, ತುಂಬಾ ಸುಂದರವಾಗಿ ಬೆಳೆಯುತ್ತೆ. ಆಗ ಕುಡಿಬಾ. ಆರಾಮದಿನ. ಅಲ್ಲ ರೀ, ಹಾಲು ನನಗೋಸ್ಕರ? ನಿನಗೋಸ್ಕರ ಕಣೆ. ಅಲ್ಲ, ಕೇಸರಿ ಹಾಕಿದ್ದಾಳೆ, ಮಗು ಚೆನ್ನಾಗಿ ಬೆಳವಣಿಗೆ ಆಗತ್ತೆ. ಕುಡಿ. ಆರಾಮದಿನ. ಇಲ್ಲ ಹಾ, ನೋಡು, ನನಗೋಸ್ಕರ ಕೊಡಿ. ಯಾಕೆ ಗೊತ್ತಾ? ಅಮ್ಮ ತುಂಬಾ ಪ್ರೀತಿಯಿಂದ ಅವಳಿಗೆ ಹುಟ್ಟೋ ಮೊಮ್ಮಗು ತುಂಬಾ ಚೆನ್ನಾಗಿರ್ಲಿ, ಹೆಲ್ದಿ ಆಗಿರ್ಲಿ. ನೋಡು, ಕುಡಿ. ನಾನೇ ಕೊಡಿಸ್ಲ? ಅಯ್ಯೋ ದೇವರೇ, ನಾನೀಗ ಏನು ಮಾಡಲಿ? ನಾನಿವರಿಗೆ ಯಾಕೆ ತಿಳಿಸಿ ಹೇಳಬೇಕು? ಆಸರಿಲ್ಲದ ನನ್ನನ್ನು ಕೈ ಹಿಡಿದು ಈ ಮನೆ ಕರ್ಕೊಂಡು ಬಂದು ನನಗೆ ಜೀವನ ಕೊಟ್ಟಿದ್ದಾರೆ. ಆದರೆ ನಾನು ಇವರಿಗೆ ಯಾಕೆ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ರೀ, ಇವತ್ತು ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಹಾಲು ಬೇಡ ರೀ. ಅಲ್ಲ ಕಣೆ, ಇವತ್ತು ನನ್ನ ಕೆಲಸ ಸಿಕ್ಕಿದೆ, ತುಂಬ ಖುಷಿಯಲ್ಲಿದ್ದೀನಿ. ಅಮ್ಮ ಬೇರೆ ನನಗೆ ಆಜ್ಞೆ ಮಾಡಿ ಹೋಗಿದ್ದಾಳೆ ನನಗೋಸ್ಕರ. ಅದು ಯಾಕೋ ನನಗೆ ತುಂಬ, ನಾನೀಗ ಏನು ಮಾಡಲಿ? ನಾನು ಇವರಿಗೆ ಯಾಕೆ ಬಿಡಿಸಿ ಹೇಳ್ಬೇಕು ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಹೆತ್ತ ತಾಯಿನೇ ದೇವ್ರಂತ ಇವರು ನಂಬಿದ್ದಾರೆ. ಆದರೆ ಇವ್ರ ತಾಯಿ ಇವರಿಗೆ ಗೊತ್ತಿಲ್ಲದೆ ನನ್ನನ್ನು ಈ ಮನೆ ಬಿಡಿಸಿ ಕಳಿಸ್ಬೇಕಂತ ಎಷ್ಟು ಚಿತ್ರಹಿಸಿ ಕೊಡ್ತಾ ಇದ್ದಾರೆ. ನನಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ ಅಂತ ಇವ್ರಿಗೇನು ಗೊತ್ತಿಲ್ಲ. ಈಗ ಈ ಹಾಲಲ್ಲಿ ವಿಷ ಇದೆ ಅಂತ ನಾನು ಇವ್ರ ಮುಂದೆ ಹೇಳಿದರೆ ಇವರು ನನ್ನ ಮಾತು ನಂಬೋದಿಲ್ಲ. ಅದಲ್ಲದೆ ಈ ವಿಷಯ ನಾನು ಹೇಳಿದರೆ ತಾಯಿ ಮಗನ ಮಧ್ಯೆ ವಿರಸ ಬಿಡಿಸ್ದಂಗೆ ಆಗುತ್ತೆ. ಇಲ್ಲ, ಹೊರಗಡೆಯಿಂದ ಬಂದವಳು ತಾಯಿ ಮಗನ ದೂರ ಮಾಡಿದ್ಲಂತ ಅಪವಾದ ನನಗೆ ಬರೋದು ಬೇಡ. ಹೇಗಾದ್ರೂ ಮಾಡಿ ನಾನು ಉಪಾಯದಿಂದ ಪಾರಾಗಬೇಕಲ್ಲ.
ನೋಡಿ ಹಾ. ಇವತ್ತು ಯಾಕೋ ನಂಗೆ ಮನಸ್ಸಿಲ್ಲ, ನಾಳೆ ಕುಡಿ. ರೂಪ ಅಲ್ಲ ಕಣೆ, ಗಂಡನ ಆಜ್ಞೆಯನ್ನು ಪಾಲಿಸಬೇಕಾದದ್ದು ನಿನ್ನ ಕರ್ತವ್ಯ. ನನ್ನ ತಾಯಿ ಪ್ರೀತಿಯಿಂದ ಕೊಟ್ಟ ಹಾಲನ್ನು ಯಾಕೆ ಬೇಡ ಅಂತಿದ್ಯಾ ನೀನು? ನನ್ಗೆ ಮನಸ್ಸಿಲ್ಲ ರೀ. ನಾನು ನಾಳೆ ಕುಡಿತೀನಿ ರೀ. ಈ ಹಾಲು ಕುಡಿತೀಲ್ವೋ? ಹಾ ಕುಡಿತೀನಿ. ನೋಡು, ಹಾಲು ಕುಡಿ. ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಹಾಲು ಸರಿ ಇಲ್ಲ. ಈ ಹಾಲಿನಲ್ಲಿ ಹಾಲಲ್ಲಿ ಈ ಹಾಲಿನಲ್ಲಿ ಹಾಲಲ್ಲಿ ವಿಷ ಇದೆ ರೀ. ರೂಪ! ಹೌದು. ಈ ಹಾಲಲ್ಲಿ ವಿಷ ಹಾಕಿದ್ದಾರೆ ನಿಮ್ಮ ತಾಯಿ. ನೋಡಿ, ನಿಮ್ಮಿಂದ ನನ್ನನ್ನು ದೂರ ಮಾಡಬೇಕಂತ ಎಷ್ಟೋ ಸಲ ನನ್ನ ಚಿತ್ರಿಸಿಕೊಟ್ಟು ನನ್ನನ್ನು ಹೊಡೆದು ಬಡ್ದು ನನ್ನ ಉಪವಾಸ ಹಾಕಿದ್ದಾರೆ. ಒಂದು ಅರಿಶಿಣ ಕೊಂಬು ನನ್ನ ಕೊರಳಲ್ಲಿ ಕಟ್ಕೋಬೇಕಾದ್ರೆ ಅದಕ್ಕೂ ಸಹಿತ ಅವರು ಅವಕಾಶ ಕೊಡಲಿಲ್ಲ ರೀ. ನಿಮ್ಮಿಂದ ನನ್ನ ದೂರ ಮಾಡಬೇಕು, ನನ್ನ ಹೊಟ್ಟೆಲಿರೋ ಮಗು ಸತ್ತು ಹೋಗ್ಲಿ ಅಂತ ನಿಮ್ಮ ತಾಯಿ ಇದರಲ್ಲಿ ವಿಷ ಹಾಕಿಕೊಂಡು. ನನ್ನ ತಾಯಿ ಹಣದ ವಿಷಯದಲ್ಲಿ ಕಂಜೂಸಿರ್ಬೋದು, ಆದ್ರೆ ತನ್ನ ವಂಶಸ್ಥರಿಗೆ ವಿಷ ಹಾಕುವಷ್ಟು ಕ್ರೂರಿ ಅಲ್ಲ. ನನ್ನ ತಾಯಿ ಅವತ್ತೇ ಹೇಳಿದ್ಲು ಕಣೆ, ನನ್ನ ತಾಯಿ ಅವತ್ತೇ ಹೇಳಿದ್ಲು, ಈ ಬಡ ಬಿಕಾರಿಯನ್ನ ಮನೆ ತುಂಬಿಸ್ಕೋಬೇಡ, ನನ್ನ ತಮ್ಮನ ಮಗಳನ್ನ ಈ ಮನೆಗೆ ಸೊಸೆಯಾಗಿ ತರ್ತೀನಿ ಅಂತ. ದೇವತೆ ಅಂತಿರುವ ನನ್ನ ತಾಯಿಗೆ ಮೋಸ ಮಾಡಿ ನಿನ್ನ ತಪ್ಪಿಕಾರಿಯನ್ನ ಮದುವೆ ಆದೆ ನೋಡು. ಅದು ನನ್ನ ತಪ್ಪು ಕಣೆ. ನನ್ನ ಮಾತು ನಂಬ್ರಿ, ನಾನು ಹೇಳ್ತಿರೋದು ನಿಜ ಇದೆ ರೀ. ನಿಮ್ಮ ತಾಯಿ ಒಳ್ಳೆಯವರಲ್ಲ ರೀ, ಅವರು ದೇವರಲ್ಲ, ನಮ್ಮ ಪಾಲಿಗೆ ದೆವ್ವ. ಇನ್ನೊಂದು ಕ್ಷಣ, ಇನ್ನು ಒಂದೇ ಒಂದು ಮಾತು ನನ್ನ ತಾಯಿ ಬಗ್ಗೆ ಏನಾದ್ರೂ ಕೆಟ್ಟ ಶಬ್ದ ಬಳಸಿದ್ಯೋ ಆದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಏನಂದೆ ನೀನು? ನನ್ನ ತಾಯಿ ಈ ಹಾಲಿನಲ್ಲಿ ವಿಷ ಬೆರೆಸಿದಾಳ ಅಂದ್ರೆ ಮಾಡಿಕೊಂಡ ಗಂಡನ ಮೇಲೆ ಇರದ ನಂಬಿಕೆ ಯಾವುದೋ ಒಬ್ಬ ಬಿಕಾರಿ ಹೇಳೋ ಮಾತಿನ ಮೇಲೆ ನಿನ್ನ ನಂಬಿಕೆ ಇದೆಯಲ್ಲ, ಹೌದಲ್ಲ? ಇದರಲ್ಲಿ ವಿಷಯ ಇದೆಯಲ್ಲ, ಇದರಲ್ಲಿ ವಿಷಯ ಇದೆ ಇಲ್ಲ? ಆಯ್ತು, ನಾನು ಕುಡಿತೀನಿ. ಯಾವತ್ತು ನೀ ನನ್ನ ತಾಯಿ ಮೇಲೆ ಅಪವಾದ ಹೊರಿಸಿದ್ಯೋ, ತಾಯಿ ವಿಷ ಹಾಕಿದಾಳ ಅಂತ ಹೇಳಿದ್ಯೋ, ಅದೇ ವಿಷದ ಹಾಲನ್ನು ನಾನು ಕುಡಿದಿದ್ದೀನಿ. ನೋಡು, ನಾನು ಚೆನ್ನಾಗಿದ್ದೀನಿ.
ನೀ ನನಗೆ ಅಮ್ಮ ನೀ ನನಗೆ ಊರೇನೇ ಅಂದರು ನೀ ನನ್ನ ದೇವರು. ನಾನು ನಿಮಗೆ ಹೇಳಿದೆ ತಾನೆ, ನಾನು ನಿಮಗೆ ಹೇಳಿದೆ ತಾನೆ, ಬೇಡ ರೀ ಹಾಲು ಕೊಡಿ, ಯಾಕ್ರಿ ಇಂಥ ಕೆಲಸ ಮಾಡಿದ್ರಿ? ಅಯ್ಯೋ ದೇವ್ರೆ, ನನಗೇನು ನೀನು ವಿಷ ಹಾಕಿದ್ಯಮ್ಮ? ನೀನು ಕುಡಿಲಿ ಅಂತ ಅಲ್ಲಪ್ಪ, ಈ ದರಿದ್ರದವಳು ಕುಡಿದು ಸಾಯ್ಲಿ ಅಂತ ಹಾಕದೆ ವಿನಃ ನಿನಗೆ ವಿಷ ಹಾಕುವಷ್ಟು ಕಟುಕಿ ನಾನಲ್ಲಪ್ಪ, ನಾನಲ್ಲ. ಕದ 9 ತಿಂಗಳು ಈ ಗರ್ಭ ಅನ್ನೋ ಗುಡಿ ಒಳಗೆ ನನ್ನ ಹೊರದೆ ಇರಬಹುದು, ನನ್ನ ಎದೆಯ ಹಾಲನ್ನ ನಿನಗೆ ಕೊಡದೆ ಇರಬಹುದು. ಆದ್ರೆ ಅಕ್ಕರಿಯ ಕೈ ತುತ್ತು ಕೊಟ್ಟು ನಿನಗೆ ಬೆಳೆಸಿದ್ದೀನಿ. ನನಗೆ ಆಸ್ತಿ ಮೇಲೆ ವ್ಯಾಮೋಹ ಇದ್ದಿದ್ದು ನಿಜ, ಆದ್ರೆ ನಿನ್ನ ಕೊಲೆ ಮಾಡಬೇಕು ಅನ್ನೋ ದುರುದ್ದೇಶ ನನಗಿರ್ಲಿಲ್ಲ. ನನ್ನ ತಾಯಿಗೆ ನೀನು ಯಾವ ಶಿಕ್ಷೆ ಕೊಟ್ಟರು ಸರಿ, ನಿನಗೆ ವಿಷ ಹಾಕಿದ ಈ ಕೈಗಳನ್ನ ಈ ಸರ್ವ ಆಸ್ತಿ ನನ್ಗೆ ಬೇಕು ಕಂದ, ಬಿಟ್ಕೊಟ್ ಬಿಡು ಅಂತ ಹೇಳಿದ್ರೆ ಸಂತೋಷವಾಗಿ ನಿನ್ಗೆ ಬಿಟ್ಕೊಡ್ತಾ ಐತೆ ಅಮ್ಮ. ಆದ್ರೆ ಎತ್ತ ತಾಯಿ ಪ್ರೀತಿ ಕಾಣದ ನನಗೆ ತಾಯಿ ಪ್ರೀತಿ ತೋರಿಸಿ ಇವತ್ತು ಯಾಕಮ್ಮ ಪ್ರಾಣ ತೆಗೆದು? ನಿಜನಪ್ಪ, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ ವಿನಃ ಕೆಟ್ಟ ತಂದೆ ತಾಯಿಗಳು ಯಾವತ್ತೂ ಇರಲ್ಲ. ಆ ತಾಯಿಯನ್ನ ಪದಕ್ಕೆ ನಾನು ಅಪವಾದವಾದನಪ್ಪ, ಅಪವಾದವಾಗಬಿಟ್ಟೆ. ಇಲ್ಲಿನ ತಾಯಿನ ಕ್ಷಮಿಸು. ನಿನ್ಗೇನಾಗೋದಕ್ಕೂ ನಾನು ಬಿಡೋದಿಲ್ಲ. ನೋಡು, ಬೇಗ ಡಾಕ್ಟರ್ ಫೋನ್ ಮಾಡು, ಆಂಬುಲೆನ್ಸ್ಗೆ ಫೋನ್ ಮಾಡು.
ನೀನು ಹಾಕಿದ ವಿಷ ನನ್ನ ದೇಹವನ್ನು ಹೊಕ್ಕು ಪ್ರಾಣ ತೆಗೆಯುವ ಮುಂಚೆ ನಿನ್ನ ಮೇಲಿಟ್ಟ ಪ್ರೀತಿ ಸತ್ತು ಹೋಗಿದ್ದಕ್ಕೆ ನನ್ನ ಪ್ರಾಣ ಈಗ ಸತ್ತು ಹೋಗಿದೆ ತಾಯಿ. ನಾನಿನ್ನ ಬದುಕಿ ಯಾವ ಪುರುಷಾತ್ಮಕ್ಕೆ ಬದುಕಲಬ ಆದ್ರೆ ಒಂದೇ ಒಂದು ಕೊನೆ ಆಸೆ ಈಡೇರಿಸ್ತೀಯಮ್ಮ. ಕದ ಏನ್ ಹೇಳಪ್ಪ ಅದು? ಏನ್ ಹೇಳು, ನನ್ನ ನೆರವೇರಿಸ್ತೀನಿ. ಈ ಕ್ಷಣ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗೋದಕ್ಕೆ ಸಿದ್ಧವಾಗಿಬಿಟ್ಟಿದೆ. ಆ ಪ್ರಾಣ ಪಕ್ಷಿ ಹಾರೋಕ್ಕಿಂತ ಮುಂಚೆ ಒಂದೇ ಒಂದ್ಸಾರಿ ಮಗು ಸೂರ್ಯ ಮಗು ಸೂರ್ಯ